ಮಾಡ್ತಾ ಇದೀವಿ, ದೇವರ ಹೆಸರಲ್ಲಿ ದೊಂಬರಾಟ ಮಾಡ್ತಾ ಇದೀವಿ ನಮ್ಮ ದೇಹಕ್ಕಷ್ಟೇ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಏಕಾದಶಿ ಅಂತ ನಾವ್ ಏನೇ ಶಾಸ್ತ್ರದಲ್ಲಿ ಹೇಳಿದ್ರು ಕೂಡ ಅದು ನಿಮ್ಮ ದೇಹಕ್ಕೆ ಹೊರತು ಭಗವಂತನಿಗೆ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ಎಸ್ಪೆಷಲಿ ಪುರೋಹಿತರು ಇದನ್ನ ಕರೆಕ್ಟ್ ಆಗಿ ಹೇಳಿ. ಏಕಾದಶಿ ಮಾಡಿದ್ರೇನಪ್ಪ ವ್ರತ, ಏಕಾದಶಿ ಮಾಡಿ ನಾರಾಯಣನಿಗೆ ಪ್ರಿಯ, ಅವ್ರಿಗೆ ಪ್ರಿಯ, ಇವ್ರಿಗೆ ಪ್ರಿಯ, ಎಲ್ಲರಿಗೂ ಪ್ರಿಯ ಅಂತ ಹೇಳ್ತಾನೆ, ಕರೆಕ್ಟ್. ಆದರೆ ನಿಮಗೆ ಪ್ರಿಯವಾಗಬೇಕು, ಫಸ್ಟ್ ನಿಮ್ಮ ದೇಹಕ್ಕೆ ಪ್ರಿಯವಾಗಬೇಕು. ಸೊ ಈ ಒಂದು ಫಾಸ್ಟಿಂಗ್ ಮಾಡ್ತಕ್ಕಂತ ಒಂದು ವಿಧಾನ ಬೆಳಿಗ್ಗೆ ಸನ್ರೈಸ್ ಇಂದ ಹಿಡಿದು ನೆಕ್ಸ್ಟ್ ಡೇ ಸನ್ರೈಸ್ ವರೆಗೂ ಇರಬೇಕು. ನೀವು ಯಾವಾಗ್ಲೂ ಕೂಡ ಕ್ಯಾಲೆಂಡರ್ ನೋಡ್ತಾ ಕೂತಿರೋದಲ್ಲ. ಏಕಾದಶಿ ಒಂದ್ಸತಿ 10 ಗಂಟೆಗೆ ಮುಗಿದೋಗುತ್ತೆ, ಎಲ್ಲೋ ಒಂದು ಕಡೆ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಹಿಂದಿನ ದಿವಸ, ಇನ್ನೊಂದು ಯಾವುದೋ ಒಂದು 4 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ, ಬೆಳಗಿನ ಜಾವ 11 ಗಂಟೆಗೆ ಮುಗಿದೋಗುತ್ತೆ. ಸೂರ್ಯ ಉದಯಕ್ಕೆ ಬಂದಿರತಕ್ಕಂತ ಏಕಾದಶಿನ ತಗೊಳ್ತಾರೆ. ಆದ್ರೆ ಏಕಾದಶಿನ ನಾವು ಸ್ಟಾರ್ಟ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಡೇ ಸನ್ರೈಸ್ ವರ್ಗು ಕೂಡ ನಾವು ಉಪವಾಸದಲ್ಲಿ ಇರಬೇಕು. ಇದನ್ನ ಫಾಲೋ ಮಾಡಿ, ಮೈಂಡ್, ಬಾಡಿ, ಸೋಲ್ ಎಕ್ಸಲೆಂಟ್ ಆಗಿರುತ್ತೆ. ಉಪವಾಸ ಮಾಡೋದ್ರಿಂದ ನಮ್ಗೆ ದುಡ್ಡು ಜಾಸ್ತಿ ಬರುತ್ತೆ, ಉಪವಾಸ ಮಾಡೋದ್ರಿಂದ ನಮಗೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಸುಳ್ಳು. ನೆವರ್. ಬಡವ ಉಪವಾಸ ಮಾಡಿದ್ರು ಕೂಡ ಏನು ಬರಲ್ಲ ಅವನ ಕರ್ಮ. ಶ್ರೀಮಂತ ಉಪವಾಸ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅವನಿಗೆ ವ್ಯಾಪಾರ ಜಾಸ್ತಿ ಆಗಲ್ಲ. ಕೆಲಸದಲ್ಲಿ ಇರ್ತಕ್ಕಂಥವ್ರು ಉಪವಾಸ ಮಾಡಿದ ತಕ್ಷಣ ಅವನಿಗೆ ಪ್ರಮೋಷನ್ ಬರಲ್ಲ. ಅಥವಾ ಯಾರಾದ್ರೂ ಮನೇಲಿರ್ತಕ್ಕಂಥವ್ರು ಉಪವಾಸ ಮಾಡಿದ ತಕ್ಷಣ ಅವ್ರ ಗಂಡ ಸರೋಗೋದಿಲ್ಲ. ಇದು ಸುಳ್ಳು ಕಾನ್ಸೆಪ್ಟ್. ಇದು ನಿಮ್ಮ ತಲೆಗಳಲ್ಲಿರ್ತಕ್ಕಂಥ ಹುಟ್ಟು ದರಿದ್ರ ಕಾನ್ಸೆಪ್ಟ್. ನಾನು ಉಪವಾಸ ಮಾಡ್ತಾ ಇದ್ದೀನಿ, ದೇವ್ರಿಗೆ ಮಾಡಿದೆ, ಅದಕ್ ಮಾಡಿದೆ, ಇದಕ್ ಮಾಡಿದೆ, ನನ್ನ ಗಂಡ ಇನ್ನೂ ಸರೋಗಿಲ್ಲ. ನೋ, ಯಾರು ಹೇಳಿದ್ದು ನಿಮ್ಗದು? ಉಪವಾಸ ಮಾಡೋದ್ರಿಂದ ನಮ್ ಗಂಡ ಸರೋಗ್ತಾ ಅಂತ ಎಲ್ಲಿ ಹೇಳಿದ್ದು? ಅವನೇನಾರು ಉಪವಾಸ ಮಾಡಿದ್ರೆ, ನಿಮ್ ಗಂಡ ಉಪವಾಸ ಮಾಡಿದ್ರೆ ಸರೋಗ್ಬೋದೇನೋ. ನೀವು ಉಪವಾಸ ಮಾಡೋದ್ರಿಂದ ಅವ್ರು ಸರೋಗೋದಿಲ್ಲ. ನೀವು ಉಪವಾಸ ಮಾಡೋದ್ರಿಂದ ನಿಮ್ಮ ದೇಹ ಚೆನ್ನಾಗೋ ಸಾಧ್ಯತೆ ಇದೆ. ಮಾನಸಿಕ ಚಿಂತೆಯಲ್ಲಿ ನಾವು ಉಪವಾಸ ಮಾಡಿದ್ರೆ ಖಂಡಿತ ಚೆನ್ನಾಗಲ್ಲ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಮಾನಸಿಕವಾಗಿ ಸಮಸ್ಯೆ ಇದ್ದುಕೊಂಡು ಉಪವಾಸ ಮಾಡಿದ್ರೆ, ಯಾವ ಉಪವಾಸ ನಿಮ್ ದೇಹಕ್ಕೂ ಸಮಸ್ಯೆ, ದೇವರಿಗೂ ಸಮಸ್ಯೆ. ಉಪವಾಸ ನಿಮಗೋಸ್ಕರ ಮಾಡೋದು, ನಿಮ್ಮ ವೈಯಕ್ತಿಕಕ್ಕೋಸ್ಕರ, ನಿಮ್ಮ ಒಂದು ಆರೋಗ್ಯಕ್ಕೋಸ್ಕರ, ನಿಮ್ಮ ಒಂದು ದೀರ್ಘಾಯುಷಗೋಸ್ಕರ ಬಿಟ್ರೆ ಯಾವುದೇ ಏಕಾದಶಿ ಉಪವಾಸ, ಷಷ್ಠಿ ಉಪವಾಸ, ನೀವು ಯಾವುದೇ ಹೆಸರು ಹೇಳಿ, ತಿಥಿಗಳ ಹೆಸರು ಹೇಳ್ಬಿಟ್ಟು ಉಪವಾಸ ಮಾಡಿ ಅದು ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ ಎಲ್ಲಾದ್ರೂ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಎಲ್ಲೂ ಹೇಳಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ಸಂಬಂಧಗಳ ಬಗ್ಗೆ ಮಾತಾಡಲ್ಲ, ವೈಯಕ್ತಿಕವಾಗಿ ಮಾತಾಡ್ತಾರೆ. ನಿನಗೇನ್ ಬೇಕು, ನೀನು ಚೆನ್ನಾಗಿರು, ನೀನು ಆರಾಮಾಗಿರು, ನೀನ್ ಇನ್ನೊಂದು ತಂಟೆಗೆ ಹೋಗ್ಬೇಡ. ಅದನ್ನ ಮಿಕ್ಸ್ ಮಾಡಿ ಇಲ್ಲಿ ಏನ್ ಮಾಡಿದ್ದಾರೆ ನಮ್ಮ ಕೆಲವು ಕಾಂಪೌಂಡರ್ಸ್, ನೀನು ಉಪವಾಸ ಮಾಡಿದ್ರೆ ನಿಮ್ಮ ಗಂಡ ಸರ್ ಹೋಗ್ತಾನೆ, ನೀನು ಅದು ಮಾಡಿದ್ರೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗೋಗುತ್ತೆ, ನೀನು ಇದು ಮಾಡು ನಿಮ್ಮ ಅತ್ತೆ ಸರ್ ಹೋಗ್ಬಿಡ್ತಾರೆ. ನೋ, ನೆವರ್. ಉಪವಾಸದಿಂದ ಓನ್ಲಿ ಯುವರ್ ಹೆಲ್ತ್ ವಿಲ್ ಬಿಕಮ್ ಗುಡ್. ಮೈಂಡ್, ಬಾಡಿ, ಸೋಲ್ ಸ್ಟ್ರಾಂಗ್ ಆಗುತ್ತೆ.